ಆತ್ಮೀಯ ಕೇಳುಗರಿಗೆ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 28ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅದಿತಿ, ಬಂಗಾರ ಹೇಳಮ್ಮ, 4:15 ಆಯಿತು. ಇನ್ನು ಮಂಗಳ ಸ್ನಾನ ಆಗಬೇಕು, ಅಲಂಕಾರ ಆಗಬೇಕು. ಅದಿತಿಯ ತಲೆದಿಂಬಿನ ಬಳಿ ಕುಳಿತು ಮಮತೆಯಿಂದ ತಲೆನೇವರಿಸುತ್ತಾ ಮಗಳನ್ನು ಎಬ್ಬಿಸುತ್ತಿದ್ದಳು ವಾರಿಜಾ. ರಾತ್ರಿಯೆಲ್ಲ ನಿದ್ರೆ ಇಲ್ಲದೆ ಹೊರಳಾಡಿದ್ದ ಅದಿತಿ ಕಣ್ಣು ತೆರೆಯಲಾರದೇ ತೆರೆದಳು. ರಾತ್ರಿಯೆಲ್ಲ ನಿದ್ದೆ ಇಲ್ಲದಿದ್ದರಿಂದ ಕಣ್ಣು ಭಗಭಗನೆ ಉರಿಯುತ್ತಿತ್ತು. ದಿಂಬಿನ ಪಕ್ಕದಲ್ಲೇ ಕುಳಿತಿದ್ದ ತಾಯಿಯ ಮಡಿಲನ್ನೇ ತನ್ನ ತಲೆದಿಂಬಾಗಿ ಮಾಡಿಕೊಂಡು ಮತ್ತೊಮ್ಮೆ ನಿದ್ರೆಗೆ ಜಾರಿದಳು ಅದಿತಿ. ತನ್ನ ಕಾಲ ಮೇಲೆ ತಲೆಯಿಟ್ಟು ಮಲಗಿದ್ದ ಮಗಳನ್ನೇಕೋ ಎಬ್ಬಿಸುವ ಮನಸ್ಸಾಗಲಿಲ್ಲ. 10 ನಿಮಿಷ ಹಾಗೇ ಮಲಗಲಿ ಎಂದುಕೊಂಡು ಅದಿತಿಯ ಬೆನ್ನ ಮೇಲೆ ಮೃದುವಾಗಿ ತಟ್ಟುತ್ತಾ ಕುಳಿತಳು ವಾರಿಜಾ. ಅದಿತಿ ಎದ್ಲಾಕ ಎಂದು ಕೇಳುತ್ತಾ ಒಳಬಂದ ವಾರುಣಿಗೆ ಸದ್ದು ಮಾಡದಂತೆ ತುಟಿಯ ಮೇಲೆ ಬೆರಳಿಟ್ಟು ಸನ್ನೆ ಮಾಡಿದಳು. ಇದೇನಕ್ಕ, ಅದಿತಿ ನೆಬ್ಸು ಅಂದರೆ ನೀನೇ ಅವಳಿಗೆ ತಟ್ಟು ಮಲಗಿಸ್ತಾ ಇದೀಯಾ? ಪಿಸುದನಿಯಲ್ಲಿ ನುಡಿದಳು ವಾರುಣಿ. ಅವಳಿಗೆ ಕಣ್ಣು ಬಿಡೋಕ್ಕಾಗದೇ ಇರೋಷ್ಟು ನಿದ್ದೆ ಕಣೆ. ಇನ್ನೊಂದು 10 ನಿಮಿಷ ಮಲಗಲಿ ಬಿಡು, ಆಮೇಲೆ ಎಬ್ಬಿಸ್ಕೊಂಡು ಬರ್ತೀನಿ. ಮಮತೆಯಿಂದ ಮಗಳ ಕಡೆ ನೋಡಿದಳು. ವಾರುಣಿಯ ನೋಟವು ಅದಿತಿಯ ಕಡೆ ಹರಿದಿತ್ತು. ಅವಳ ಸೂಕ್ಷ್ಮ ಕಂಗಳಿಗೆ ಅದಿತಿಯ ಕೆನ್ನೆ ಮೇಲೆ ಕಣ್ಣೀರಿನ ಕರೆ ಕಂಡಿತು. ಹಾಗೆ ರೆಪ್ಪೆ ತುದಿಯಲ್ಲಿ ಸಣ್ಣ ನೀರಿನ ಬಿಂದು ಸಹ ಕಾಣಿಸಿತು. ತಕ್ಷಣವೇ ಅಲ್ಲಿಂದ ಹೊರಬಂದು ಬಿಟ್ಟಳು ವಾರುಣಿ. ಯಾಕೋ ಏನೋ ಸರಿಯಿಲ್ಲ ಎಂಬ ಭಾವದಲ್ಲೇ ಬರುತ್ತಿದ್ದವಳು ಮಂಜಣ್ಣನಿಗೆ ಡಿಕ್ಕಿ ಹೊಡೆದಳು. ಏಯ್, ಇನ್ನು ನಿದ್ದೆಗಣ್ಣಲ್ಲೇ ಇದೆಯೇನೆ ನೀನು? ಎದುರಿಗೆ ಬರ್ತಾ ಇರೋ ನನ್ನಂಥ ಘಟನೆ ಕಾಣಿಸ್ಲಿಲ್ವೇ? ಅಥವಾ ಮಗಳ ಮದುವೆ ಖುಷೀಲಿ ಯಾರೂ ಕಾಣಿಸ್ತಾನೇ ಇಲ್ವಾ? ತಮ್ಮ ಇಂದಿನ ಶೈಲಿಯಲ್ಲೇ ಕಾಲಿಳಿದಳು ಮಂಜಣ್ಣ. ತಮ್ಮ ಮಾತಿಗೆ ಏನೂ ಜವಾಬು ಕೊಡದೆ ನಿಂತ ಮಡದಿಯ ಮುಖ ನೋಡಿದವರಿಗೆ ಅವಳು ಮಾಮೂಲಿನಂತೆ ಇಲ್ಲ ಎನ್ನುವುದು ಕ್ಷಣದಲ್ಲೇ ತಿಳಿಯಿತು. ಯಾಕೆ ವಾರುಣಿ, ಯಾಕೋ ಸಪ್ಪಗಿದೆಯಾ? ಏನಾಯಿತು? ಕಾಳಜಿಯಿಂದ ವಿಚಾರಿಸಿದರು. ಯಾಕೋ ಏನೋ ಸರಿಯಿಲ್ಲ ಅನಿಸ್ತಿದೆ ರೀ. ಚಿಂತೆಯಲ್ಲಿ ಅದ್ದಿದ್ದ ದನಿ ವಾರುಣಿಯವರದ್ದು. ಏನೇ ನಿಂದಿರಗಳೇ, ಮತ್ತೆ ಅದಿತಿ ಅಂತ ಶುರು ಮಾಡಬೇಡ. ಹುಚ್ಚುಚ್ಚಾಗಿ ಮಾತಾಡಿ ಶುಭ ಕಾರ್ಯದಲ್ಲಿ ವಿಘ್ನ ತರಬೇಡ. ಗಂಭೀರವಾಗಿ ನುಡಿದವರ ಮಾತು ಎಚ್ಚರಿಕೆ ಕೊಡುವಂತಿತ್ತು. ಇಲ್ಲ ರೀ, ಆದಿತ್ಯನ ವಿಷಯ ಅಲ್ಲ, ಆದರೆ ಅದಿತಿ ವಿಷಯ ಎಂದವರು ಕ್ಷಣ ಹೊತ್ತು ಸುಮ್ಮನಿದ್ದು, ಅದಿತಿ ರಾತ್ರಿಯೆಲ್ಲ ಹತ್ತಿದಾಳೆ ಅನಿಸುತ್ತೆ. ಕೆನ್ನೆ ಮೇಲೆಲ್ಲ ಕಣ್ಣೀರಿನ ಕಲೆ ಇದೆ, ಜೊತೆಗೆ ರೆಪ್ಪೆ ಕೂಡ ಒದ್ದೆ ಎಂದಳು. ಸ್ವಲ್ಪ ನಿಧಾನಕ್ಕೆ ಮಾತಾಡೆ ಎನ್ನುತ್ತಿದ್ದವ ಆಗ ತಾನೇ ಎದ್ದು ಬರುತ್ತಿದ್ದ ಅದಿತಿಯನ್ನು ನೋಡಿದ. ಮದುಮಗಳ ಕಳೆಯೇ ಇಲ್ಲದ ಅವಳ ಮುಖ ನೋಡಿ ಮಂಜಣ್ಣನಿಗೂ ಬೇಸರವಾಯಿತು. ಗುಡ್ ಮಾರ್ನಿಂಗ್ ಚಿಕ್ಕಿ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ದನಿಯಲ್ಲಿದ್ದ ದುಗುಡು ಮಾರಮರ್ಚುತ್ತಾ ಹೇಳಿದಳು ಅದಿತಿ. ಇದೇನೇ ಮದುಮಗಳೇ, ನಿನ್ನ ಕಣ್ಣೆಲ್ಲ ಇಷ್ಟು ಕೆಂಪಗಾಗಿದೆ? ರಾತ್ರಿ ನಿದ್ದೆ ಸರಿಯಾಗಲಿಲ್ವಾ? ನಗುತ್ತಲೇ ಕೇಳಿದರು ಮಂಜಣ್ಣ. ಹಾಂ ಹೌದು ಚಿಕ್ಕಪ್ಪ, ರಾತ್ರಿಯೆಲ್ಲ ಸೊಳ್ಳೆ ಕಾಟ, ಯಾಕೋ ನಿದ್ದೆನೇ ಬರಲಿಲ್ಲ ಎನ್ನುತ್ತಾ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬರ್ತೀನಿ ಎಂದು ಅವರ ನೋಟ ತಪ್ಪಿಸಿ ಒಳಗೆ ಹೋದಳು. ನಿಟ್ಟುಸಿರು ಬಿಟ್ಟ ವಾರುಣಿ ವಾರಿಜಾಳ ಬಳಿ ಹೋದಳು. ವಾರಿಜಾ ಸೆರಗಿನಲ್ಲಿ ಕಣ್ಣು ಹೊತ್ತುಕೊಳ್ಳುತ್ತಿದ್ದಳು. ಅಕ್ಕ, ಅಳ್ತಾ ಇದೀಯಾ? ಅಕ್ಕನ ಹೆಗಲ ಮೇಲೆ ಕೈಯಿಟ್ಟು ಕೇಳಿದಳು. ವಾರುಣಿ, ಹೆಣ್ಮಕ್ಳು ತಾಯಿ ಆಗಬಾರ್ದು ಕಣೆ ಎನ್ನುತ್ತಾ ಅತ್ತಾಗ ವಾರುಣಿಯ ಎದೆ ಧಸಕ್ಕೆಂದಿತು. ಏನಾಯ್ತಕ್ಕ? ಗಾಬರಿಯಲ್ಲಿ ಕೇಳಿದಾಗ ವಾರುಣಿಯನ್ನು ಅಪ್ಪಿದ ವಾರಿಜಾ, ನೋಡು, ಈ ಹೊತ್ತಿನವರೆಗೂ ನನ್ನ ಮಗಳಾಗಿದ್ದ ಅದಿತಿ ಇನ್ಮೇಲೆ ಬೇರೆಯವ್ರ ಮನೆ ಸೊಸೆ ಆಗಿಬಿಡ್ತಾಳೆ, ನಮ್ಮನೆಗೇ ಅವಳು ಅತಿಥಿ ಆಗಿಬಿಡ್ತಾಳೆ ಎಂದು ಕಣ್ಣೀರು ಹಾಕಿದರು. ಅಯ್ಯೋ ದೇವ್ರೆ, ಇಷ್ಟೇನಾ? ನೀನು ಹೇಳಿದ ಕೇಳಿ ಹೆದರೇ ಬಿಟ್ಟಿದ್ನಲ್ಲೇ ಎಂದವಳು ಅಕ್ಕನ ಬೆನ್ನನ್ನೇ ವಿವರಿಸುತ್ತಾ, ಏನು ಮಾಡೋದು ಹೇಳು, ಈ ಹೆಣ್ಣು ಜನ್ಮನೇ ಇಷ್ಟು ಎಂದು ನಿಟ್ಟುಸಿರು ಬಿಟ್ಟಳು. ಕ್ಷಣ ಹೊತ್ತು ಬಿಟ್ಟು ವಾರಿಜಾ, ಅದಿತಿಗೆ ನಿದ್ದೆ ಸರಿಯಾಗಿಲ್ಲ, ತಲೆನೋವು ಅಂತಿದ್ಲು, ಒಂಚೂರು ಕಾಫಿ ತೊಗೊಂಡು ಬರ್ತೀನಿ ಎಂದು ಹೊರಟವಳನ್ನು ತಡೆದ ವಾರುಣಿ, ನಾನು ಹೋಗಿ ತರ್ತೀನಿ, ನೀನು ಅದಿತಿ ಜೊತೆ ಇರು ಅಂತ ಹೇಳಿ ಹೊರಟಳು. ರಾತ್ರಿ ಪೂರ್ತಿ ನಿದ್ರಿಸಲು ಆಗಿರಲಿಲ್ಲ ಆದಿಗೆ. ಕಣ್ಣು ಮುಚ್ಚಿದರೆ ಅದಿತಿಯ ನಗುಮುಖವೇ ಕಣ್ಣ ಮುಂದೆ ಬರುತ್ತಿತ್ತು. ಶ್ರವಂತ್ ಫೋನ್ ಮಾಡಿದ ನಂತರ ಅವನ ಮನದಲ್ಲಿ ದ್ವಂದ್ವ ಶುರುವಾಗಿತ್ತು. ಸದ್ಯಕ್ಕಂತೂ ನನಗೆ ಅದಿತಿಯನ್ನು ಮರೆಯಲು ಸಾಧ್ಯವೇ ಇಲ್ಲ. ನನ್ನ ಮನದ ಕಣಕಣದಲ್ಲೂ ಅದಿತಿಯೇ ತುಂಬಿಕೊಂಡಿದ್ದಾರೆ.
ಇಂಥ ಹೊತ್ತಲ್ಲಿ ನಾನು ಬೇರೆ ಮದುವೆ ಆದರೆ ಆ ಹುಡುಗಿಗೂ ಅನ್ಯಾಯ ಮಾಡಿದ ಹಾಗಾಗುತ್ತೆ. ಇಲ್ಲೇ ಇದ್ದರೆ ಅಮ್ಮ ನನ್ನ ಮದುವೆ ಮಾಡಿಸ್ದೇ ಬಿಡೋದಿಲ್ಲ. ನಾನು ಸ್ವಲ್ಪ ದಿನ ಇವರೆಲ್ಲರಿಂದ ದೂರ ಇರೋದೇ ಒಳ್ಳೆಯದು. ಇದೇ ಊರಲ್ಲಿದ್ದರೆ ಒಂದಲ್ಲ ಒಂದಿನ ಅದಿತಿಗೆ ಮುಖಾಮುಖಿ ಆಗಲೇಬೇಕಾಗತ್ತೆ. ಅಕಸ್ಮಾತ್ ಅದಿತಿ ನಮ್ಮ ಕಾಲೇಜಿಗೇ ಲೆಕ್ಚರರ್ ಆಗಿ ಸೇರ್ಕೊಂಡ್ಬಿಟ್ರೆ ಪ್ರತಿದಿನ ಅವ್ರನ್ನ ನೋಡಬೇಕಾಗತ್ತೆ. ಅವ್ರನ್ನ ನೋಡಿದಾಗ ನನ್ನ ಮನಸ್ಸನ್ನು ನಾನೇ ಸಂಭಾಳಿಸ್ಕೊಳಕ್ಕಾಗಲ್ಲ. ಅದಿತಿನ ಗೆಳೆಯನ ಹೆಂಡತಿಯಾಗಿ ನೋಡೋಷ್ಟು ಗಟ್ಟಿ ಹೃದಯ ನನ್ನದಲ್ಲ ಅನಿಸುತ್ತೆ. ನಿನ್ನೆ ರಾತ್ರಿ ಅದಿತಿಯವರನ್ನು ಒಂದೇ ಒಂದು ಕ್ಷಣ ಕೂಡ ಸಿದ್ದು ಜೊತೆಯಲ್ಲಿ ನೋಡೋಕ್ಕಾಗಲಿಲ್ಲ ನನಗೆ. ಇನ್ನು ಜೀವನ ಪೂರ್ತಿ ಸಾಧ್ಯನೇ ಇಲ್ಲ. ನಾನು ಊರು ಬಿಟ್ಟು ಹೋಗೋದೊಂದೇ ಇದಕ್ಕೆ ಪರಿಹಾರ. ಮನಸ್ಸು ಸ್ವಲ್ಪ ಹದಕ್ಕೆ ಬಂದ ಮೇಲೆ ವಾಪಸ್ ಬರ್ತೀನಿ ಎಂದು ಯೋಚಿಸಿ ಒಂದು ಬ್ಯಾಗಿಗೆ 4 ಜೊತೆ ಬಟ್ಟೆ ಹಾಕಿಕೊಂಡು ಅಗತ್ಯ ದಾಖಲೆ ಪತ್ರ ಇಟ್ಟುಕೊಂಡು ನಿಧಾನವಾಗಿ ಸದ್ದೇ ಆಗದಂತೆ ಹೊರಗೆ ಹೊರಟ. ಹಾಲ್ನಲ್ಲಿದ್ದ ತಾಯಿಯ ಫೋಟೋಗೆ ಕೈ ಮುಗಿದ. ರೂಮಿನಲ್ಲಿ ಮಲಗಿದ್ದ ಸೌಭಾಗ್ಯಮ್ಮ ಅವರಿಗೆ ಮನಸ್ಸಿನಲ್ಲಿಯೇ ಕ್ಷಮೆ ಕೇಳಿದ. ನಿಧಾನವಾಗಿ ಬಾಗಿಲು ತೆರೆದು ಹೊರಗಡೆ ಇಟ್ಟ. ಇನ್ನೂ ಸರಿಯಾಗಿ ಬೆಳಕು ಮೂಡಿರಲಿಲ್ಲ. ಅಂಗಳಕ್ಕೆ ಬಂದು ನಿಂತ ಆದಿ ಒಮ್ಮೆ ಹಿಂತಿರುಗಿ ನೋಡಿ ಮನೆಯಲ್ಲಿ ಕಣ್ಣಲ್ಲಿ ತುಂಬಿಕೊಂಡ. ಮನಸ್ಸಿಗೆ ನೆಮ್ಮದಿ ಸಿಗೋವರೆಗೂ ವಾಪಸ್ ಬರಲಾರೆ ಎನಿಸಿತು. ಭಾರವಾದ ಮನದಿಂದ ಹೆಜ್ಜೆ ಕಿತ್ತಿಟ್ಟ. 5 ಜನ ಮುತ್ತೈದೆಯರು ಸೇರಿ ಅದಿತಿಗೆ ಮಂಗಳ ಸ್ನಾನ ಮಾಡಿಸಿದರು. ಲೀಲಾ ಮೃದುವಾದ ಬಟ್ಟೆಯಿಂದ ಅದಿತಿಯ ಕೂದಲು ಒರೆಸಿದರು. ವಾರಿಜ, ಶ್ರೀಕಾಂತ್ ಇಬ್ಬರು ಹಸಮಣೆ ಮನೆಯಲ್ಲಿ ಕೂತು ಮದುವೆ ಮುಂಚಿನ ಕೆಲಸಗಳನ್ನು ಮಾಡುತ್ತಿದ್ದರೆ ಲೀಲಾ, ವಾರುಣಿ, ಸುರಭಿ, ನೇಹ ಸೇರಿ ಅದಿತಿಗೆ ಅಲಂಕಾರ ಮಾಡುತ್ತಲಿದ್ದರು. ಅದಿತಿ ಭೌತಿಕವಾಗಿ ಅಲ್ಲೇ ಇದ್ದರೂ ಮನಸ್ಸು ಹಿಂದಿನ ದಿನ ರಾತ್ರಿ ನಡೆದುದನ್ನೇ ನೆನಪಿಸಿಕೊಳ್ಳುತ್ತಿತ್ತು. ಸಿದ್ದುವಿನ ಕೆನ್ನೆಗೆ ಹೊಡೆದ ನಂತರ ಅದಿತಿಗೆ ದುಃಖ ತಡೆಯಲು ಆಗಿರಲಿಲ್ಲ. ಸಿದ್ದುವಿನ ಮುಖ ನೋಡಲು ಅಸಹ್ಯ ಎನಿಸಿತ್ತು. ಏಟು ತಿಂದ ಸಿದ್ದು ಮತ್ತೊಂದು ಮಾತನಾಡದೆ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ಹೋದ ಮೇಲೆ ಕೋಪ, ದುಃಖ, ಅಸಹ್ಯ ಎಲ್ಲ ಭಾವಗಳೂ ಉಕ್ಕಿ ಅಳು ಒತ್ತರಿಸಿಕೊಂಡು ಬಂತು. ಅಲ್ಲಿಯೇ ಕುಸಿದು ಕುಳಿತಳು. ತಾನು ಆದಿತ್ಯನನ್ನು ಮರೆತು ಸಿದ್ದುವನ್ನು ಒರೆಸಲಾರೆ ಎಂದಿತು ಮನ. ತುಸು ಹೊತ್ತು ಯೋಚಿಸಿದಾಗ ಸಿದ್ದು ಕೇಳಿದುದರಲ್ಲಿ ತಾನು ಅಸಹ್ಯ ಪಟ್ಟುಕೊಳ್ಳುವಂಥದ್ದೇನೂ ಇರಲಿಲ್ಲ. ಮದುವೆಯಾಗಿ ಜೀವನ ಪೂರ್ತಿ ಬಾಳಬೇಕಾದ ಹೆಣ್ಣಿನೊಡನೆ ಸ್ವಲ್ಪ ಸರಸವಾಗಿ ಇರಬೇಕೆಂದು ಅವನು ಬಯಸಿದ್ದರಲ್ಲಿ ತಪ್ಪೇನೂ ಇರಲಿಲ್ಲ ಎನಿಸಿತು. ತಪ್ಪು ತನ್ನದೇ ಎಂದು ಬಲವಾಗೆನಿಸಿತು. ಇಂದು ಅವನ ಒಂದು ಸಣ್ಣ ಸ್ಪರ್ಶವನ್ನೂ ಸಹಿಸಿದ ನಾನು ಇನ್ನು ಜೀವನ ಪೂರ್ತಿ ಅವನ ಹೆಂಡತಿಯಾಗಿ ಬಾಳಲು ಸಾಧ್ಯವೇ ಎಂದು ಯೋಚಿಸಿದವಳಿಗೆ ಮನಸ್ಸು ಸಾಧ್ಯವೇ ಇಲ್ಲ ಎಂದು ಉತ್ತರ ಕೊಟ್ಟಿತ್ತು. ಈ ಮದುವೆಯಿಂದ ಇಬ್ಬರಿಗೂ ಸುಖವಿಲ್ಲ ಎನಿಸಿ ತಕ್ಷಣವೇ ಅಪ್ಪ ಅಮ್ಮ ಇದ್ದ ಕೋಣೆಯ ಬಳಿ ಹೋದಳು. ಅಪ್ಪ ಎಂದು ಕರೆಯಲು ಹೊರಟವಳು ಅವರ ಮಾತನ್ನು ಕೇಳಿ ಅಲ್ಲಿಯೇ ನಿಂತಳು. ಟೆನ್ಷನ್ ಮಾಡ್ಕೋಬೇಡವರು, ಎಲ್ಲ ಸರಿಯಾಗುತ್ತೆ. ಈಗ ಈ ಮಾತ್ರೆ ತಗೋ. ಸುಸ್ತಾಗಿ ಒಂದೆಡೆ ಕುಳಿತಿದ್ದ ವಾರಿಜಾಳ ಮುಂದೆ ಮಾತ್ರೆ ಹಾಗೂ ನೀರಿನ ಲೋಟ ಹಿಡಿದು ನಿಂತಿದ್ದರು ಶ್ರೀಕಾಂತ್. ಏನೋ ಕಸಿವಿಸಿ ಶ್ರೀ, ನಾಳೆ ಅದಿತಿ ಕೊರ್ಲಿಕ್ಕೆ ತಾಳಿ ಬೀಳೋವರೆಗೂ ಈ ಚಿಂತೆ ತಪ್ಪಿದ್ದಲ್ಲ ಅನಿಸುತ್ತೆ ಎನ್ನುತ್ತಾ ಮಾತ್ರೆ ನುಂಗಿದರು ವಾರಿಜ. ಎಷ್ಟೋ ಜನ ನಮ್ಮ ಎದುರಿಗೇನೆ, ಮತ್ತೊಂದಷ್ಟು ಜನ ನಮ್ಮ ಬೆನ್ನ ಹಿಂದೆ ನಾನು ಮದುವೆ ಮಂಟಪ ಬಿಟ್ಟು ಓಡಿ ಹೋಗಿದ್ದನ್ನೇ ಮಾತಾಡ್ತಾ ಇದ್ದಾರೆ ಶ್ರೀ. ಅವರೆಲ್ಲ ಹಾಗೆ ಹೇಳೋದನ್ನು ಕೇಳಿ ಕೇಳಿ ನನಗೂ ಕೂಡ ಈ ಮದುವೆಲಿ ಏನೋ ತೊಂದರೆ ಆಗುತ್ತೇನೋ ಅನ್ನಿಸ್ಬಿಟ್ಟಿದೆ. ಈ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋಷ್ಟು ಡೌಟ್ ಶುರುವಾಗ್ಬಿಟ್ಟಿದೆ ನನಗೇನೆ ಎಂದಳು ಶ್ರೀಕಾಂತನ ಎದೆಗೆ ಒರಗುತ್ತಾ. ಹಾಗೆಲ್ಲ ಏನಾಗಲ್ಲವರು, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಏನೂ ವಿಘ್ನ ಇಲ್ಲದೆ ಮದುವೆ ನಡೆಯುತ್ತೆ, ಯೋಚನೆ ಮಾಡಬೇಡ ಎಂದು ವಾರಿಜ ಅವರ ಬೆನ್ನ ಮೇಲೆ ಕೈಯಾಡಿಸುತ್ತಾ ಸಮಾಧಾನ ಮಾಡುತ್ತಿದ್ದರು ಶ್ರೀಕಾಂತ್. ರೂಮಿನ ಹೊರಭಾಗದಲ್ಲಿ ಗೋಡೆಗೆ ಹೊರಗೆ ನಿಂತಿದ್ದ ಅದಿತಿ ಅಪ್ಪ ಅಮ್ಮನ ಮಾತನ್ನು ಪೂರ್ತಿಯಾಗಿ ಕೇಳಿಸಿಕೊಂಡವಳು ಉಕ್ಕಿ ಬರುತ್ತಿದ್ದ ಬಿಕ್ಕನ್ನು ತಡೆದುಕೊಂಡು ಅಲ್ಲಿಂದ ತನ್ನ ರೂಮಿಗೆ ಹೋದಳು. ಈಗ ನಾನು ಮದುವೆ ಬೇಡ ಅಂದರೆ ಅಪ್ಪ ಅಮ್ಮ ಊರಿನವ್ರ ಕೈಯಲ್ಲಿ 108 ಮಾತು ಕೇಳಬೇಕಾಗುತ್ತೆ. ಅವರ ಮರ್ಯಾದೆ ಹೋಗಿ ಏನಾದರೂ ತಪ್ಪು ನಿರ್ಣಯ ತಗೊಳ್ಳೋ ಹಾಗಾಗ್ಬಿಟ್ರೆ ಎಂಬ ಯೋಚನೆಯೇ ಅದಿತಿಗೆ ನಡುಕವನ್ನು ಉಂಟು ಮಾಡಿತ್ತು. ತಂದೆ ತಾಯಿಯ ಮರ್ಯಾದೆಗೆ ಅಂಜಿ ಮನಸ್ಸೊಪ್ಪದ ಮದುವೆಗೆ ಸಿದ್ಧವಾದಳು ಅದಿತಿ. ಆಹಾ, ಬಂಗಾರದ ಗೊಂಬೆ ನಮ್ಮ ಅದಿತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಎಂದು ಅವಳ ದೃಷ್ಟಿ ತೆಗೆದರು ಲೀಲಾ. ಕೆನೆ ಬಣ್ಣದ ಸೀರೆಗೆ ಕುಂಕುಮ ಬಣ್ಣದ ಅಂಚಿದ್ದ ಧಾರೆಯ ಸೀರೆ ಉಡಿಸಿದ್ದರು. ತಾಯಿ ಮನೆಯ ಸೀರೆಯನ್ನು ಮೇಲು ಹೊದಿಕೆಯಾಗಿ ಹೊದಿಸಿದ್ದರು. ಪಚ್ಚೆ, ಮುತ್ತು, ಹವಳ ಎಲ್ಲ ಸೇರಿಸಿ ಮಾಡಿಸಿದ್ದ ಒಡವೆಯ ಸೆಟ್ ಹಾಕಿದ್ದರು. ಬೈತಲೆ ಬೊಟ್ಟು, ಜುಮ್ಕಿ, ಮಾಟಿ, ತೋಳಬಂದಿ, ಸೊಂಟದ ಪಟ್ಟಿ ಎಲ್ಲವನ್ನು ಧರಿಸಿ ಮಹಾಲಕ್ಷ್ಮಿಯಂತೆ ಕಾಣುತ್ತಿದ್ದ ಹುಡುಗಿಯನ್ನು ಕಣ್ಣು ತುಂಬಿಕೊಳ್ಳುವರೇ ಎಲ್ಲ. ಸೀತಮ್ಮಜ್ಜಿ ಅದಿತಿಯ ಬಳಿ ಬಂದಿದ್ದರು. ಕುಸೆ, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ? ಈಗ ಮಂಗಳ ಗೌರಿ ಪೂಜೆ ಕೂತ್ಕೋಬೇಕು. ಒಂದೇ ಮನಸ್ಸಿಂದ ಪೂಜೆ ಮಾಡು. ಪೂಜೆ ಮುಗಿಯೋವರೆಗೂ ಮಾತಾಡಬಾರ್ದು.
ಮನಸ್ಸಲ್ಲಿ ಸಂತೋಷ ತುಂಬಿಕೊಂಡು ಮುಖದಲ್ಲಿ ನಗು ಇಟ್ಕೊಂಡು ಪೂಜೆ ಮಾಡಬೇಕು, ಎಲ್ಲ ಒಳ್ಳೆಯದಾಗುತ್ತೆ ಎಂದು ಹೇಳಿ ಹೋದರು. ಲೀಲಾ, ವಾರುಣಿ ಇಬ್ಬರು ಮಂಗಳಗೌರಿ ಪೂಜೆ ಮಾಡಿಸತೊಡಗಿದರು. ಸ್ವಲ್ಪ ಹೊತ್ತು ಕಳೆದಿತ್ತು. ಹೊರಗಡೆ ಏನೋ ಗಡಿಬಿಡಿ. ನೇಹಾ ಬಂದು ವಾರುಣಿಯನ್ನು ಕರೆದುಕೊಂಡು ಹೋದಳು. ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ದುಗುಡ ತುಂಬಿದ ಮುಖದಲ್ಲಿ ಒಳಗೆ ಬಂದಿದ್ದರು ಸುರಭಿ, ವಾರುಣಿ. ವಾರುಣಿ ಲೀಲಾಳನ್ನು ಕರೆದುಕೊಂಡು ಹೊರಗೆ ಹೋದರು. ಹೋಗುವ ಮೊದಲು ಅದಿತಿಯ ಕಡೆ ತಿರುಗಿ ನೋಡಿ, ಪೂಜೆ ಮುಗಿಯೋವರೆಗೂ ಒಂದೂ ಮಾತಾಡಬಾರ್ದು, ಮೌನವಾಗಿದ್ದು ಪೂಜೆ ಮಾಡಬೇಕು, ಆಯಿತಾ ಎಂದು ಹೇಳಿ ಸುರಭಿಯ ಕಡೆ ತಿರುಗಿ, ಸುರಭಿ ಸರಿಯಾಗಿ ಪೂಜೆ ಮಾಡಿಸು ಎಂದು ಹೇಳಿ ಹೊರಗೆ ಹೋದರು. ಹಾಗೆ ಹೋಗುವಾಗ ವಾರುಣಿ ಮುಂಗೈನಿಂದ ಕಣ್ಣು ಒರೆಸಿಕೊಳ್ಳುತ್ತಾ ಇದ್ದದ್ದು ಅದಿತಿಯ ಕಣ್ಣಿಗೆ ಬಿದ್ದು ಎದೆ ಬಡಿತ ಹೆಚ್ಚಿತ್ತು. ಹೊರಗೆ ಏನೋ ಅಹಿತಕರವಾದದ್ದು ನಡೆಯುತ್ತಾ ಇದೆ ಎಂಬುದಂತೂ ತಿಳಿದು ಬಂದಿತ್ತು. ಏನೆಂಬುದು ತಿಳಿಯದೆ ಅದಿತಿಗೆ ಚಿಂತೆ ಹೆಚ್ಚಿತ್ತು. ಮತ್ತೆ ಸ್ವಲ್ಪ ಹೊತ್ತಿಗೆಲ್ಲ ವಾರಿಜ, ವಾರುಣಿ, ಲೀಲಾ ಒಳಗೆ ಬಂದಿದ್ದರು. ಯಾರ ಮುಖದ ಭಾವನೆಗಳನ್ನೂ ಓದಲಾಗುತ್ತಿರಲಿಲ್ಲ. ಮತ್ತೆ ಉಳಿದ ಶಾಸ್ತ್ರಗಳನ್ನೆಲ್ಲ ಮಾಡಿಸಿದರು. ಸೋದರ ಮಾವ ವಾಗೀಶ ಅದಿತಿಯನ್ನು ಹಸೆಮಣೆ ಬೆಳಗ್ಗೆ ಕರೆದುಕೊಂಡು ಹೋದನು. ಅಂತರಪಟದ ಆಚೆಯಲ್ಲಿ ನಿಂತಿದ್ದ ವರನನ್ನು ನೋಡಲು ಸಣ್ಣಗೆ ಭಯವಾಗುತ್ತಿತ್ತು ಅದಿತಿಗೆ. ಪದೇ ಪದೇ ತಾನು ಸಿದ್ದುವಿನ ಕೆನ್ನೆಗೆ ಹೊಡೆದದ್ದೇ ಕಣ್ಣ ಮುಂದೆ ಬರುತ್ತಿತ್ತು. ಕ್ಷಣದಲ್ಲೇ ಅಂತರಪಟ ಸರಿದಿತ್ತು. ಅದಿತಿಯ ಕೈಲಿದ್ದ ಜೀರಿಗೆ ಬೆಲ್ಲ ನೆಲ ಸೇರಿತ್ತು. ಜೀರಿಗೆ ಬೆಲ್ಲ ಹಿಡಿದ ಕೈ ಕೆನ್ನೆ ಬಳಿ ಬಂದಾಗ ಒಂದು ಹೆಜ್ಜೆ ಹಿಂದಿಟ್ಟಳು ಅದಿತಿ. ಅದಿತಿ ಹಿಂಜರಿಕೆಗೆ ಕಾರಣ ಏನಿರ್ಬೋದು? ಊಹೆ ಮಾಡಿ ನೋಡೋಣ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.